ಇದೀಗ ನಮ್ಮೊಂದಿಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂಥ ಪ್ರಸನ್ನಾಚಾರ್ಯ ಕಟ್ಟಿ ಅವರಿದ್ದಾರೆ. ನೋಡಿ, ಅಯೋಧ್ಯೆಯ ರಾಮ ಮಂದಿರದಲ್ಲಿ 500 ವರ್ಷಗಳ ನಂತರ ರಾಮನವಮಿಯ ಸಂಭ್ರಮ 500 ವರ್ಷಗಳ ತನಕ ಕಾಯಬೇಕಾಯಿತು. ಇದರ ಜೊತೆಗೆ ಭಾಳ ವೈಜ್ಞಾನಿಕವಾಗಿ ಈ ಮಂದಿರವನ್ನು ಕಟ್ಟಲಾಗಿದೆ. ಸತ್ಯವಾದ ಮಾತು ಹೇಳ್ತಾ ಇದ್ದೀರಿ. ಸೂರ್ಯಕಿರಣ ಯಾವ ರೀತಿ ಬಂದೆ ಕಟ್ಟಿಯವರೇ, ಸೂರ್ಯಕಿರಣ ಯಾವ ರೀತಿ ಸ್ಪರ್ಶ ಮಾಡ್ತಾ ಇದೆ ಹಣೆಯನ್ನು. ಕೆಲವರಿಗೆ ನಾವು ಅವತ್ತು ಕೂಡ ಹೇಳಿದ್ವಿ, ಈ ಶ್ರೀರಾಮಚಂದ್ರನ ವಿಗ್ರಹ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಭಗವದ್ಭಕ್ತರಿಗೆ ಈಗ ನೋಡಿ, ಅದು ಪಂಡರಾಪುರದ ವಿಗ್ರಹದ ಮೇಲೆ ಹಿಂಗೆ ಒಂದು ನಾಮ ಹಾಕ್ತಾರೆ ಪಂಡರಾಪುರದಲ್ಲಿ, ಆ ಥರ ಕಾಣ್ತಾ ಇದೆ ಈಗ ಸದ್ಯಕ್ಕೆ. ಕೆಲವರಿಗೆ ದ್ವಾರಕಾಧೀಶ್ ಥರ ಕಾಣ್ತಾ ಇದೆ, ಕೆಲವರಿಗೆ ತಿರುಪತಿ ತಿಮ್ಮಪ್ಪನ ರೀತಿಯಲ್ಲಿ, ಕೆಲವರಿಗೆ ಸ್ವಾಮಿ ಅಯ್ಯಪ್ಪನ ರೀತಿಯಲ್ಲೂ ಕೂಡ. ಅವತ್ತು ಜನವರಿ 22ನೇ ತಾರೀಕು ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ನಾವು ಹೇಳಿದ್ವಿ. ಕಟ್ಟಿಯವರು ಇದೀಗ ಮತ್ತೊಮ್ಮೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಇಂಥ ಒಂದು ಅದ್ಭುತ ಅನನ್ಯ ಅನುಭೂತಿ, ಇದಕ್ಕಾಗಿ 500 ವರ್ಷಗಳ ಕಾಲ ಭಾರತ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿರುವಂಥ ಭಾರತೀಯರು ಕೂಡ ಕಾಯ್ತಾ ಇರುವಂಥ ಸಂದರ್ಭ. ಜೊತೆಗೆ ಇವತ್ತು ರಾಮನವಮಿ, ಸೂರ್ಯವಂಶದ ರಾಜ. ಯಾವ ರೀತಿ ಇದನ್ನು ಆಧ್ಯಾತ್ಮಿಕವಾಗಿ ವಿಶ್ಲೇಷಣೆ ಮಾಡ್ತೀರಿ ಗುರುಗಳೇ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಗೆ ನಮಃ. ಎಲ್ಲ ಆಸ್ತಿಕ ಬಾಂಧವರಿಗೆ, ಭಗವದ್ ಭಕ್ತರಿಗೆ ಶ್ರೀರಾಮ ಜನ್ಮನವಮಿಯ ಶುಭಾಶಯಗಳನ್ನು ತಿಳಿಸ್ತಾ, ನೀವೇ ಮೊದಲೇ ಹೇಳಿದ ಹಾಗೆ 500 ವರ್ಷಗಳ ನಂತರದಲ್ಲಿ ಅಯೋಧ್ಯೆಯಲ್ಲಿ ರಾಮ ಅವತಾರ ಮಾಡಿದ, ರಾಮ ಜನಿಸಿದ ಜನ್ಮಭೂಮಿಯಲ್ಲಿ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ತೊಡಕುಗಳನ್ನ ಎಲ್ಲವನ್ನು ಆ ಭಗವಂತನೇ ನಾಶ ಮಾಡಿಕೊಂಡು ಎಲ್ಲ ಭಕ್ತರ ಮುಖಾಂತರವಾಗಿ ರಾಮ ಮಂದಿರ ನಿರ್ಮಾಣ ಅಯೋಧ್ಯೆಯಲ್ಲಿ ಆಗಿದೆ. ಆದ ನಂತರದಲ್ಲಿ ಪ್ರಥಮ ರಾಮನವಮಿ, ಇದು ರಾಮನವಮಿ ಉತ್ಸವ. ಅದರಲ್ಲಿ ವಿಶೇಷವಾಗಿ ನೀವೇ ಹೇಳ್ತಾ ಇದ್ದೀರಿ, ಈ ಬಾಲರಾಮನ ವಿಗ್ರಹವನ್ನ ನಾವು ನೋಡಿದ್ವಿ. ಬಾಲರಾಮ ಅವತ್ತಿನ ದಿವಸ 22 ಜನವರಿ 2024ನೇ ಇಸ್ವಿ ಎಂದು ಬಂದು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಂಡ ಆ ಪ್ರತಿಮೆಯಲ್ಲಿ ಸನ್ನಿಹಿತನಾದ ಆ ಹೆಸರೇ ಬಾಲರಾಮ ಅಂತ ಅವನಿಗೆ ನಾವು ಕರಿತೀವಿ. ಆವಾಹಯಾಮಿ ದೇವೇಶ ಸೃಷ್ಟಿ ಸ್ಥಿತ್ಯಂತಕಾರಕ ಬಾಲರೂಪಿ ಧರೋ ದೇವ ಭಕ್ತಾನುಗ್ರಹಕಾರಕ. ಭಗವಂತನಿಗೆ ಹೇಳ್ತೀವಿ, ಆವಾಹನೆ ಮಾಡಬೇಕಾದ್ರೆ ಬಾಲರೂಪದಿಂದ ಬಂದು ನೀನು ಸನ್ನಿಹಿತನಾಗು, ಭಕ್ತರಿಗೆ ಅನುಗ್ರಹ ಮಾಡತಕ್ಕಂಥವನಾಗು ಅಂತ. ಆ ಯಾವ ಬಾಲರಾಮನ ಪ್ರತಿಮೆ ಒಂದು ಪ್ರಭಾವಳಿ ಅಂತ ಕರಿತೀವಿ. ಆ ಪ್ರಭಾವಳಿಯನ್ನ ನೀವು ವಿಶೇಷವಾಗಿ ಗಮನಿಸುವುದಾದರೆ ಯಾವ ಯಾವ ವಿಶೇಷವಾದಂತಹ ಚಿಹ್ನೆಗಳು ಆ ಪ್ರಭಾವಳಿಗಳಲ್ಲಿ ಉಂಟು ಅಂತ. ಭಗವಂತಂದು ಓಂಕಾರದಿಂದ ಒಂದು ಮೂಲ ರೂಪ, ಅಲ್ಲಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ 5 ರೂಪ, ಅಲ್ಲಿಂದ ಮುಂದೆ ಮತ್ಸ್ಯ ಕೂರ್ಮಾದಿ ದಶಾವತಾರಗಳು. ಆ ದಶಾವತಾರದಲ್ಲಿ ಆ ಪ್ರತಿಮೆಯಲ್ಲಿ ನಾವು ಪ್ರಭಾವಳಿಯಲ್ಲಿ ಕಾಣಬಹುದು. ಹಾಗೆ ರಾಮನ ಶಿರದ ಮೇಲೆ, ಆ ಬಾಲರಾಮನ ಪ್ರತಿಮೆ ಮೇಲೆ ಇವಾಗೇನು ಹಣೆಯನ್ನ ಸೂರ್ಯರಶ್ಮಿ ಸ್ಪರ್ಶ ಮಾಡ್ತಾ ಇದೆ ಅಂತ ಏನ್ ಹೇಳ್ತಾ ಇದ್ದೀರಿ, ಆ ಹಣೆಯ ಮೇಲೇನೆ ಈ ರಾಮ ಯಾವ ವಂಶದಲ್ಲಿ ಬಂದವ ಅಂತ ಗೊತ್ತಾಗುವುದಕ್ಕಾಗಿಯೇನೆ ಒಂದು ಸೂರ್ಯನ ವಿಗ್ರಹವನ್ನ ಚಿಕ್ಕದಾಗಿ ಪ್ರಭಾವಳಿಯಲ್ಲಿ ಕೆತ್ತಲಾಗಿದೆ. ವಿಶೇಷವಾಗಿ ಆ ಸೂರ್ಯ ವಂಶಸ್ಥನಾದಂತಹ ರಾಮ, ಈ ಏನು ನೀವು ಹೇಳ್ತಾ ಇದ್ರಿ, ಬಹಳ ಸುಂದರವಾದ ಒಂದು ಮಾತನ್ನ ಹೇಳಿದ್ರಿ. ಅತ್ಯಂತ ವೈಜ್ಞಾನಿಕವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಅಂತ. ಬಹಳ ಈ ವಿಜ್ಞಾನ ಪದವನ್ನ ಇಲ್ಲಿ ಇಟ್ಟುಕೊಂಡು ಕೊಲ್ಹಾಪುರದ ಲಕ್ಷ್ಮೀಯ ದೇವಸ್ಥಾನದಲ್ಲಿ ಮತ್ತು ಇಲ್ಲಿ ಹಂಪಿಯ ವಿರೂಪಾಕ್ಷ ದೇವಸ್ಥಾನದಲ್ಲಿ, ಪಂಢರಪುರದ ಪಾಂಡುರಂಗನ ದೇವಸ್ಥಾನದಲ್ಲಿ, ಇನ್ನೂ ಅನೇಕ ಕಡೆಯಲ್ಲಿ, ವಿಶೇಷವಾಗಿ ನಾವು ಕರ್ನಾಟಕದವರು, ಬೆಂಗಳೂರಿನವರು ಗಮನಿಸಬೇಕು ಅಂತಂದ್ರೆ ನಾವು ನೋಡ್ಬೇಕಾದದ್ದು ಏನು ಅಂತಂದ್ರೆ ಯಾವ ಒಂದು ಇದು ಇದೆಯಲ್ಲ, ಗವಿಗಂಗಾಧರೇಶ್ವರ ದೇವಸ್ಥಾನ ಅಂತ ಬೆಂಗಳೂರಿನಲ್ಲಿ, ಅಲ್ಲಿ ಗುಹೆ ಒಳಗಡೆ ಹೋಗಿ ಸೂರ್ಯ ಅಲ್ಲಿ ಸ್ಪರ್ಶ ಮಾಡ್ತಾ ಇದ್ದಾನೆ ಆ ಶಿವನನ್ನ. ಅಂತಹ ಏನು ಇವತ್ತಿನ ವಿಜ್ಞಾನ ಅಂತ ಏನು ಒಪ್ತೀವಿ, ಈ ವಿಜ್ಞಾನಕ್ಕೆ ಭಗವಂತನ ಮೂರ್ತಿಯ ಆ ಒಂದು ಸೂರ್ಯಾಭಿಷೇಕ ಅಂತ, ಅಂದ್ರೆ ಸೂರ್ಯನೇ ಸಾಕ್ಷಾತ್ತಾಗಿ ಬರುವುದಿಲ್ಲ, ಕಿಂತು ಸೂರ್ಯನ ರಶ್ಮಿಗಳು ಅಂತ ಕರಿತೀವಿ. ಯಾಕಂದ್ರೆ ಸೂರ್ಯನ ತಾಪ ಎಷ್ಟಿದೆ ಅಂತ ವಿಜ್ಞಾನವೂ ಒಪ್ತದೆ, ಧರ್ಮಶಾಸ್ತ್ರವೂ ಅದನ್ನ
ಖಚಿತವಾಗಿ ತಿಳಿಸಿದೆ. ನಾವು ಈ ರಿಪಬ್ಲಿಕ್ ಟಿವಿ ಮುಖಾಂತರವಾಗಿ ನಾವು ತಿಳಿದುಕೊಳ್ಬೇಕಂತಂದ್ರೆ ಆ ಹಣೆಯನ್ನ ಸ್ಪರ್ಶ ಮಾಡ್ತಕ್ಕಂಥದ್ದು ಅಂತ. ಅಲ್ಲಿ ಹಣೆಯ ಎರಡು ಕಣ್ಣುಗಳ ಮಧ್ಯದಲ್ಲಿ ಹುಬ್ಬು ಅಂತ ಏನ್ ಕರಿತೀವಿ, ಅಲ್ಲಿ ಆಜ್ಞಾಚಕ್ರ ಅಂತಕ್ಕಂಥದ್ದು ವಿಶೇಷವಾಗಿ ಇರತಕ್ಕಂಥದ್ದು. ನಾವು ಯಾವ ಒಂದು ಯೋಗದಿಂದ ನೋಡ್ತಕ್ಕಂಥದ್ದಾದ್ರೆ ಆ ನಿಟ್ಟಿನಲ್ಲಿ ಆ ಆಜ್ಞಾಚಕ್ರ ಇರತಕ್ಕಂತಹ ಒಂದು ಸ್ಥಳವನ್ನ ಸೂರ್ಯನ ರಶ್ಮಿ ಅಂತ ಕರಿತೀವಿ. ಅಂದ್ರೆ ಸೂರ್ಯನ ಕಿರಣಗಳು ಬಂದು ಸ್ಪರ್ಶ ಮಾಡ್ತಕ್ಕಂಥದ್ದು. ಇದರಲ್ಲಿ ಎರಡು ವಿಷಯಗಳನ್ನ ಅರ್ಥ ಮಾಡಿಕೊಳ್ಬೇಕು. ಯಾರಾದ್ರೂ ನಮ್ಮ ಮನೆಯ ಒಬ್ಬ ಹುಡುಗ, ನಮ್ಮ ಮನೆಯ ಒಬ್ಬ ವ್ಯಕ್ತಿ, ಅಥವಾ ನಮ್ಮ ಮನೆಯಲ್ಲಿ ಬಂದಿರತಕ್ಕಂತಹ ಒಬ್ಬ ಮಹಾನುಭಾವನನ್ನ ನಾನು ಪುನಃ ಭೇಟಿ ಮಾಡ್ತಾ ಇದ್ದೇನೆ ಅಂತ, ಆ ಸೂರ್ಯವಂಶದಲ್ಲಿ ಬಂದಿರತಕ್ಕಂತಹ ಒಂದು ಏನು ರಾಮ ಇದ್ದಾನೋ ಆ ರಾಮನನ್ನ ಭೇಟಿ ಮಾಡುವುದಕ್ಕಾಗಿ ಸಾಕ್ಷಾತ್ ಸೂರ್ಯನೇ ಅಲ್ಲಿಗೆ ಬಂದಿದ್ದಾನೆ. ಆ ಸೂರ್ಯ ಬಂದು ರಾಮನ ಯೋಗಕ್ಷೇಮವನ್ನ ಕುಶಲೋಪರಿಗಳನ್ನ ವಿಚಾರ ಮಾಡಿ, ಹೀಗೆ ಈ ವೈಜ್ಞಾನಿಕವಾಗಿ ಇಲ್ಲೇನು ನಾವು ನೋಡ್ತಾ ಇದ್ದೇವೆ, ಏನು ಅಯೋಧ್ಯೆ ರಾಮ ಮಂದಿರದಲ್ಲಿ ಇವತ್ತು ವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆ ಅಂತ. ಇಂತಹ ವಿಜ್ಞಾನ ನಮ್ಮ ವೇದ ಕಾಲದಲ್ಲಿ, ಪುರಾಣ ಕಾಲದಲ್ಲಿ, ಬೇರೆ ಬೇರೆ ಯುಗಗಳಲ್ಲಿ ಎಲ್ಲ ಇತ್ತು ಅನ್ನೋದನ್ನ ನಾವು ವಿಶೇಷವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕೊಲ್ಹಾಪುರದ ಲಕ್ಷ್ಮೀ ದೇವಸ್ಥಾನದ ಒಂದು ಇತಿಹಾಸವನ್ನ ನೀವು ಕೇಳಬಹುದು, ಹಂಪಿಯ ವಿರೂಪಾಕ್ಷನ ಇತಿಹಾಸವನ್ನ ಕೇಳಬಹುದು, ಪಂಢರಪುರದ ಪಾಂಡುರಂಗನ ಇತಿಹಾಸವನ್ನ ಕೇಳಬಹುದು, ಬೆಂಗಳೂರಿನ ಗವಿಗಂಗಾಧರೇಶ್ವರನ ಇತಿಹಾಸವನ್ನ ನೀವು ವಿಶೇಷವಾಗಿ ಕೇಳಬಹುದು. ಅಂದ್ರೆ ಇವತ್ತು ವಿಜ್ಞಾನ ಇಷ್ಟು ಮುಂದೆವರೆದು ಇವತ್ತಿನ ಕಾಲದಲ್ಲಿ ಏನು ವೈಜ್ಞಾನಿಕವಾಗಿ ನಿರ್ಮಾಣವಾದಂತಹ ಒಂದು ಅಯೋಧ್ಯೆ ಶ್ರೀರಾಮಚಂದ್ರ ಮಂದಿರ ಏನಿದೆಯೋ, ಇಂತಹ ವಿಜ್ಞಾನದ ಟೆಕ್ನಾಲಜಿ ಅವತ್ತಿನ ದಿನದಲ್ಲಿ ನಮ್ಮ ಋಷಿ ಮುನಿಗಳು, ನಮ್ಮ ಮಹನೀಯರು, ನಮ್ಮ ಹಿರಿಯರು ಇದರ ಮಧ್ಯೆ ನೀವು ಅನೇಕ ದೇವಸ್ಥಾನಗಳ ಒಂದು ಉಲ್ಲೇಖವನ್ನು ಮಾಡಿದ್ರಿ. ನನಗೆ ಯಾವತ್ತೂ ಕೂಡ ಕಾಡುವಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಮಗೆ ಈಗ ಸಾಧಾರಣವಾಗಿ ತಿಮ್ಮಪ್ಪ, ವೆಂಕಟೇಶ ಅನೇಕರಿಗೆ ಮನೆ ದೇವರು, ಕುಲದೇವರು ಎಲ್ಲರೂ ಆಗಿರ್ತಾರೆ. ವೆಂಕಟೇಶ್ವರ ಸುಪ್ರಭಾತ ಎಲ್ಲ ಮನೆಗಳಲ್ಲೂ ಕೂಡ, ಬಹುತೇಕ ಎಲ್ಲ ಹಿಂದೂಗಳ ಮನೆಗಳಲ್ಲೂ ಕೂಡ ನಾವು ಹಾಕ್ತೀವಿ, ದೇವಸ್ಥಾನಗಳಲ್ಲಿ ಹಾಕ್ತೀವಿ. ಆದರೆ ನನಗೆ ಒಂದು ಭಾಳ ಆಶ್ಚರ್ಯ ಆಗ್ತಾ ಇರೋದು, ಈ ವೆಂಕಟೇಶ್ವರ ಸುಪ್ರಭಾತದಲ್ಲಿ ಆರಂಭದಲ್ಲಿ ಬರೋದೇ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಅಂದರೆ ವೆಂಕಟೇಶ್ವರನ ಸುಪ್ರಭಾತದಲ್ಲಿ ರಾಮನನ್ನೇ, ಅಂದರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಏನಿದರ ವಿಶೇಷತೆ? ವೆಂಕಟೇಶ್ವರನ ಸುಪ್ರಭಾತದಲ್ಲಿ ಅಲ್ಲೂ ಕೂಡ ಕೌಸಲ್ಯ ಮಗನಾದಂಥ ರಾಮ ಎದ್ದೇಳು ಅನ್ನುವಂಥದ್ದು. ಯಾಕಂದರೆ ನೀವು ಬೇರೆ ಬೇರೆ ದೇವಸ್ಥಾನಗಳ ಉಲ್ಲೇಖ ಮಾಡಿದಾಗ ನನಗೆ ಇದನ್ನು ಕೇಳಬೇಕು ಅಂತ ಅನಿಸ್ತು. ಬಹಳ ವಿಶೇಷವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಈ ಪ್ರಶ್ನೆ ಲಕ್ಷಾಂತರ ಜನ ರಾಮನ ಭಕ್ತರಿಗಿರುವ ಪ್ರಶ್ನೆಯನ್ನ ದೇವರು ನಿಮ್ಮ ಮುಖಾಂತರವಾಗಿ ಕೇಳಿಸಿದ್ದಾನೆ ಅಂತ ಅಂದುಕೊಳ್ತಾ, ಒಂದು ಕ್ರಮ ಉಂಟು. ಭಗವಂತಂದು ಏನಾಗಿದೆ ಅಂತಂದ್ರೆ, ನಾಮಗಳು ಹಲವು, ರೂಪ ಒಂದೇ. ಈ ಯಾವ ಕೌಸಲ್ಯಾದೇವಿಯರು, ಯಶೋಧಾದೇವಿಯರು, ದೇವಕಿ ದೇವರೆಲ್ಲ ತಪಸ್ಸನ್ನ ಮಾಡ್ತಾರಂತೆ. ಜಗದೊಡೆಯ, ಜಗತ್ಪತಿ ಎಲ್ಲರೂ ಪೂಜಿಸುವಂತಹ ಭಗವಂತ ನನ್ನ ಮಗನಾಗಿ ಹುಟ್ಟಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದಾಗ ಅಲ್ಲಿ ಭಗವಂತ ಅವರಲ್ಲಿ ಅವತಾರ ಮಾಡ್ತಾನೆ ಅಂತ ಒಂದು ನಿಯಮ. ಆ ನಿಟ್ಟಿನಲ್ಲಿ ಈ ಯಾವ ವೆಂಕಟೇಶ್ವರ ಸುಪ್ರಭಾತದಲ್ಲಿ, ಮೊದಲು ವೆಂಕಟೇಶ್ವರ ದೇವರ ಬಗ್ಗೆ ನೀವು ಪ್ರಶ್ನೆಯನ್ನ ಕೇಳಿದ್ದೀರಿ, ಬಹಳ ವಿಶೇಷವಾದ ಪ್ರಶ್ನೆ. ಕೃತೇತು ನರಸಿಂಹೋ ಭೂತ್ ತ್ರೇತಾಯಾಮ್ ರಘುನಂದನಃ ದ್ವಾಪರೇ ವಾಸುದೇವಶ್ಚ ಕಲವು ವೆಂಕಟನಾಯಕ ಎಂಬುದಾಗಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ. ಅಂದ್ರೆ ಕೃತಯುಗದಲ್ಲಿ ಶ್ವೇತವರ್ಣದ ಭಗವಂತ ಲಕ್ಷ್ಮೀ ನರಸಿಂಹ ರೂಪದಲ್ಲಿ ಆರಾಧಿಸಲ್ಪಟ್ರೆ, ತ್ರೇತಾಯುಗದಲ್ಲಿ ವಿಶೇಷವಾಗಿ ಯಾವ ನಮ್ಮ ರಾಮಚಂದ್ರ ದೇವರು, ಮತ್ತು ದ್ವಾಪರ ಯುಗದಲ್ಲಿ ಕೃಷ್ಣ, ಕಲಿಯುಗದಲ್ಲಿ ವೆಂಕಟೇಶ ದೇವರಿಗೆ ಬಹಳ ವಿಶೇಷವಾದಂತಹ ಪ್ರಾಧಾನ್ಯತೆ. ಕಲಿಯುಗದ ದ್ವಾಪರ ಯುಗ ಮುಗಿದು ಕಲಿಯುಗದ ಸಂಧಿಕಾಲದಲ್ಲಿ ವೆಂಕಟೇಶ ದೇವರು ಬಂದಿರತಕ್ಕಂಥದ್ದು. ಈ ವೆಂಕಟೇಶ ದೇವರು ಬಂದಾಗ ಗೊತ್ತಾಯ್ತು, ಎಷ್ಟೋ ಜನಕ್ಕೆ ಏನ್ ಅನ್ಕೊಂಡ್ಬಿಟ್ಟಿದ್ರು, ಕೌಸಲ್ಯದಿಂದ ರಾಮ ನಮ್ಮ ನಿಮ್ಮ ತರ ಸಾಮಾನ್ಯ ಮನುಷ್ಯರ ತರ ಜನಿಸಿದ ಅಂತ. ಆದ್ರೆ ಇದೇ ಅವತಾರವನ್ನ ನರಸಿಂಹ ಅವತಾರದಲ್ಲಿ ಎಲ್ಲಿ ಜನಿಸಿದ, ಯಾವ ತಾಯಿಯಿಂದ ಜನಿಸಿದ ಅಂತ ಕೇಳಿದಾಗ ಆ ಒಂದು ಸಂದೇಹ ನಿವಾರಣೆ ಆಗ್ತದೆ. ಅದೇ ರೀತಿಯಾಗಿ ಈ ವೆಂಕಟೇಶ ದೇವರ ಬಗ್ಗೆ ನೀವು ಕೇಳಿದ್ದೀರಿ. ಆ ವೆಂಕಟೇಶ ದೇವರಿಗೂ ಕೂಡ ವೆಂಕಟೇಶ ದೇವರು ಜನಿಸಿದ ದಿನವನ್ನ ಈಗ ನಾವು ರಾಮನವಮಿ ಅಂತ ಹೇಳ್ಬಿಟ್ಟು ರಾಮದೇವರ ಒಂದು ಜನ್ಮೋತ್ಸವವನ್ನ, ಅವತಾರ ಮಾಡಿರ್ತಕ್ಕಂತಹ ಪ್ರಸಂಗವನ್ನ ಸಂಭ್ರಮಿಸ್ತೇವೆ. ಆದರೆ ವೆಂಕಟೇಶ ದೇವರು ಜನಿಸಿದಂತಹ ದಿನ ಅಂತ ನಾವೇನ ಸಂಭ್ರಮಿಸ್ತೇವೆಯಾ? ಇಲ್ಲ. ಕಿಂತು ಇದನ್ನ ತಿಳಿಸುವುದಕ್ಕಾಗಿ ಅಲ್ಲಿ ಕೃತಯುಗದಲ್ಲಿರುವ ನರಸಿಂಹ ಮತ್ತು ತ್ರೇತಾಯುಗದಲ್ಲಿರ್ತಕ್ಕಂತಹ ರಾಮ, ದ್ವಾಪರ ಯುಗದಲ್ಲಿರ್ತಕ್ಕಂತಹ ಕೃಷ್ಣ, ಕಲಿಯುಗದ ಆದಿಯಲ್ಲಿ ಬಂದಿರತಕ್ಕಂತಹ ವೆಂಕಟೇಶ, ಇವರೆಲ್ಲರೂ ಕೂಡ ಒಂದೇ. ಅವರ ಎಲ್ಲರ ತಾಯಿ ಬಂದು ಕೌಸಲ್ಯೆ ಅಂತ ತಿಳಿಸುವುದಕ್ಕಾಗಿಯೇನೆ ಆ ವೆಂಕಟೇಶ ದೇವರ ಸುಪ್ರಭಾತದಲ್ಲಿ ಪ್ರಾರಂಭದಲ್ಲಿ ಆ ರಾಮನ ಸ್ಮರಣೆಯನ್ನು ಕೂಡ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಇದನ್ನ ನಾವು ಧಾರ್ಮಿಕವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರೋದು. ಬಹಳ ಎಲ್ಲರಿಗೂ ಆಶ್ಚರ್ಯ ತರುವಂಥದ್ದು. ಈಗ ಸುಬ್ಬಲಕ್ಷ್ಮಿಯವರು ಹಾಡಿರುವಂಥ ಆ ವೆಂಕಟೇಶ್ವರ ಸುಪ್ರಭಾತ ಪ್ರತಿಯೊಂದು ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ದೇವಸ್ಥಾನ ಆದಿಯಾಗಿ ಎಲ್ಲೂ ಕೂಡ ರಾಮನ ಸ್ಮರಣೆ ಆಗ್ತಾ ಇದೆ ಅಂತೇಳಿ. 500 ವರ್ಷಗಳ ಕಾಯುವಿಕೆ. ಈಗ
14 ವರ್ಷಗಳ ಕಾಯುವಿಕೆಯ ನಂತರ ಯಾವಾಗ ರಾವಣನನ್ನು ಸಂಹರಿಸಿ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬರ್ತಾನೆ, ಅವತ್ತು ಒಂದು ಸಂಭ್ರಮ ಇರುತ್ತೆ. ಅದು ಆ ಕಾಲದಲ್ಲಿ ಅಯೋಧ್ಯವಾಸಿಗಳಿಗಿದ್ದಂಥ ಸಂಭ್ರಮ. ಇವತ್ತು ಅಯೋಧ್ಯವಾಸಿ ಅಂತಂದರೆ ಇಡೀ ಭಾರತವೇ ಅಯೋಧ್ಯೆ ಅನ್ನುವಂಥ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದೀವಿ.